ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಒಂದು ವಿಡಿಯೋ ತೋರ್ಸಕ್ಕೆ ಬಂದಿದ್ದೀನಿ. ನೋಡಿ ಏನು ವಿಡಿಯೋ ಅಂತ ನೋಡ್ತಾ ಇದ್ದೀರಲ್ವಾ. ಬನ್ನಿ ವಿಡಿಯೋ ಮಾಡೋದು ಹೆಂಗೆ, ಈ ವಿಡಿಯೋವನ್ನು ಉಂಡೆ ಮಾಡೋದು ಹೆಂಗೆ ಅಂತ. ಇವು ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿದ್ದೀನಿ. ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ, ಒಂದು 15, 16, 18 ವರ್ಷದ ಮಕ್ಕಳಿಗೆ ದೊಡ್ಡವ್ರಿಗೆ ತಿನ್ನಕ್ಕೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ ಈ ಉಂಡೆ ಮಾಡೋಕ್ಕೆ ಏನೇನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಂಬರೋಣ. ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಏನು ಅಂದ್ಕೊಂಡ್ರಾ, ನೀವೇನು ಅಂದ್ಕೊಬೇಡಿ. ಇದೇನು ಬರೀ ಬೀಜ ಇವೇನೋ ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ಟು ಇವೇ ತೋರಿಸ್ತಾರಲ್ಲ ಅಂತ ಅಂದ್ಕೋಬೇಡಿ. ನಾನು ಅವತ್ತು ತೋರಿಸಿದ್ದು ಚಿಕ್ಕ ಮಕ್ಕಳು ಒಂದು 3 ವರ್ಷ, 2 ವರ್ಷ, 4 ವರ್ಷದವಕ್ಕೆ, 2 ವರ್ಷದಿಂದ 4 ವರ್ಷದ ಮಕ್ಕಳಿಗೆ ಅದನ್ನು ನಾನು ತೋರಿಸಿದ್ದು. ಇದು ತೋರಿಸ್ತಾ ಇರೋದು ದೊಡ್ಡವ್ರಿಗೆ ತೋರಿಸ್ತಾ ಇದ್ದೀನಿ. ದೊಡ್ಡವ್ರಿಗೆ ಅಂದರೆ ಕಾಲೇಜ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ತಿನ್ಬೋದು. ಇದನ್ನು ನಾನು ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೆ, ಇವತ್ತು ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಇನ್ನೊಂದು ಸಲ. ನಾನೇನು ಜಾಸ್ತಿ ದೊಡ್ಡದು ವೀಡಿಯೋ ಮಾಡಲ್ಲ, ಚುಟ್ಕ ತೋರಿಸ್ತೀನಿ, ನೋಡ್ಕೊಳ್ಳಿ. ಹುರಿದು ಆಯಿತು. ಖರ್ಜೂರನ ಈ ಥರ ಬರಬೇಕಿದು ಹುರಿದು. ನೋಡಿ, ಮಕ್ಕಳನ್ನ ಏರ್ ಫ್ರೈಯರಲ್ಲಿ ಹುರ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಇನ್ನೂ ಸ್ವಲ್ಪ ಮತ್ತೆ ಹಾಕಿ ಇಡ್ತೀವಿ ನೋಡಿ. ಹಾಕಿಬಿಟ್ಟು 10 ನಿಮಿಷಕ್ಕೆ ನಿಲ್ಲಿಸಿದ್ದೀನಿ. ಬೇಗ ಆಗುತ್ತೆ. ಪೌಡ್ರ್ ಮಾಡ್ಕೊಳ್ಳೋಣ.
ನೋಡಿ ದ್ರಾಕ್ಷಿನ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಅಂಟಾಗಿ ಬಂದಿದೆ, ಮಿಕ್ಸಿ ಮಾಡಿದ್ರೆ ತುಪ್ಪದಲ್ಲಿ ಹುರ್ಕೊಂಡಿರೋದು. ಈಗ ಖರ್ಜೂರ ಹಾಕ್ಕೊಂಡು ಖರ್ಜೂರ ಮಾಡ್ಕೊತಾಯಿದ್ದೀನಿ. ನೋಡಿ ಖರ್ಜೂರನ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಅರ್ಥ ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಥರ ಮಾಡ್ಕೊಂಡಿದ್ದೀನಿ ಖರ್ಜೂರನು. ಈಗ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲನೂ ನೋಡಿ ಈ ಥರ ದಪ್ಪ ದಪ್ಪ ತರಿ ಮಾಡಿ ಸುರ್ಕೊತೀನಿ. ನೈಸ್ ಮಾಡಿಲ್ಲ, ದಪ್ಪ ದಪ್ಪ ತರಿ ಇದೆ ನೋಡಿ. ಇಷ್ಟಿಷ್ಟು ತರಿ ಮಾಡ್ಕೊಂಡು ದಪ್ಪ ದಪ್ಪ ಸುರ್ಕೊಂಡು ನೋಡಿ. ಗೋಡಂಬಿ ಆದ ಈಗ ಬಾದಾಮಿ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಹೀಗೆ ತರಿ ತರಿ ಮಾಡ್ಕೊಂಡಿದ್ದೀನಿ. ಸುರ್ಕೊಳ್ಳೋಣ, ಒಳಗೆ ಎಲ್ಲನೂ ಹಾಕೊಳ್ಳೋಣ ನೋಡಿ. ಈ ಥರ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲನೂ ದಪ್ಪ ದಪ್ಪ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟ ಹಾಕ್ತಾಯಿದ್ದೀನಿ ನೋಡಿ. ತರಿ ಕಡಲೆಕಾಯಿ ಬೀಜ ನೋಡಿ. ಕುಂಬಳ ಬೀಜ ನೋಡಿ. ಈ ಥರ ಸೌತೆ ಬೀಜ ನೋಡಿ. ಅಕ್ಷೆ ಬೀಜ ಗಸಗಸೆ, ಎಳ್ಳು ಗಸಗಸೆ ಒಟ್ಟಿಗೆ ಹಾಕೊಂಡು ಒಂದೇ ರೌಂಡ್ ಹಾಕ್ತೀನಿ ನೋಡಿ. ಮಕಾನ ನೋಡಿ. ಈಗ ಈ ಥರ ಮಿಕ್ಸ್ ಮಾಡ್ಕೋಬೇಕಲ್ಲ. ನಾನು ಚೆನ್ನಾಗಿ ಕೈ ಮಿಕ್ಸ್ ಮಾಡಿಕೊಂಡು ಕರ್ಗೆ ಮತ್ತೆ ಮಿಕ್ಸಿ ಮಾಡ್ಕೋಬೇಕಿಲ್ಲ. ಈ ಥರ ಎಲ್ಲ ಹೊಂದ್ಕೋಬೇಕು. ಇದೆಲ್ಲ ನೋಡಿ, ಇದೆಲ್ಲ ಹೊಂದಬೇಕು ನೋಡಿ. ಹಿಂಗೆ ಮಿಕ್ಸ್ ಆಗಿದೆ. ಈಗ ತೊಗೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದೊಂದು ರೌಂಡ್ ಹಾಕ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಈ ಥರ ಸುರ್ಕೋಬೇಕು. ಹಿಂಗೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಬೆಚ್ಚಗೆ ಬಿಸಿ ಮಾಡ್ಕೊಂಡಿದ್ದೀನಿ. ಹಿಂಗೆ ಕಟ್ಟೋಕ್ಕೆ ಬಿಸಿ ಇದ್ದರೆ ಚೆನ್ನಾಗಿ ಕಟ್ಬೋದು ಹಿಂಗೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟಪ್ಪ ಕಟ್ಕೊಂಡಿದ್ದೀನಿ ಉಂಡೆ ನೋಡಿ ಸ್ನೇಹಿತರೆ. ಅಷ್ಟಕ್ಕೆ ಇಷ್ಟು ಉಂಡೆ ಆಗವೆ. ಒಂದು 32 ಉಂಡೆ ಆಗವೆ ನೋಡಿ. ಎಷ್ಟು ಚೆನ್ನಾಗಿ ಬಂದವೆ ಅಂತ ಇಲ್ಲಿ ನೋಡಿ. ಇವು ದಪ್ಪ ಉಂಡೆ, ದೊಡ್ಡವ್ರು ತಿನ್ನಕ್ಕಲ್ವಾ, ಅದಕ್ಕೆ ದೊಡ್ಡದಾಗಿ ಮಾಡಿವಿ. ಚಿಕ್ಕ ಮಕ್ಳಿಗಾಗಿದ್ರೆ ಚಿಕ್ಕದಾಗಿ ಮಾಡಿವೆ. ನೋಡಿದ್ರಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದವೆ ಅಂತ. ಏನು ಅನ್ನಿಸ್ತು ನಿಮಗೆ? ಪದೇ ಇದನ್ನೇ ತೋರಿಸ್ತಾಳೆ ಅಂದ್ಬಿಡಿ. ನಾನು ಚೇಂಜ್ ಮಾಡಿ ಮಾಡ್ತಾಯಿರ್ತೀನಿ ಪದೇಗೂ. ನೋಡಿ, ಹೊಸಬರು ನೋಡ್ತಾಯಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಳಬರು ನೋಡ್ತಾಯಿದ್ರಿ, ಈ ವಿಡಿಯೋ ನಿಮಗೆ ಇಷ್ಟದ ತನಕ ನೋಡೋಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ದಯವಿಟ್ಟು ಕಮೆಂಟ್ ಹಾಕಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ನಾನು ಸುಮ್ಮನೆ ಒಂದು ಅಂದಾಜು ಹೇಳಿದ್ದೆ 32 ಅಂತ. ಈಗ ಎಣಿಸಿ ಈ ಥರ ಬಾಕ್ಸ್ಗೆ ಹಾಕ್ತೆ 36 ಉಂಡೆ ಆಗವೆ ಅಷ್ಟು ಸಾಮಾನಿಗೆ. ಈ ಚಿಕ್ಕ ಮಕ್ಳಿಗಾದರೆ ನೋಡಿ ಇದರಲ್ಲಿ 2 ಉಂಡೆ ಮಾಡ್ಕೊಬೋದು. ದೊಡ್ಡವ್ರಿಗೆ ಇಷ್ಟು ದೊಡ್ಡದು ಮಾಡಿದ್ದೀನಿ. ಚಿಕ್ಕ ಮಕ್ಳಿಗಾದರೆ 2 ಉಂಡೆ ಮಾಡ್ಕೊಂಡು ಕೊಡಿ ನೋಡಿ. ಈ ಥರ ಬಾಕ್ಸ್ಗೆ ಹಾಕ್ಕೊಂಡು ಮುಚ್ಚಲ ಹಾಕಿ ಇಟ್ಬಿಟ್ಟು ದಿನ ಒಂದೊಂದು ಉಂಡೆ ಕೊಟ್ಟು ಕಳಿಸಿ ಮಕ್ಕಳಿಗೆ. ಕಾಲೇಜು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಕೊಡಿ. ದೊಡ್ಡವರು ನೀವು ತಿನ್ನಿ, ಒಳ್ಳೆಯದು.